ನಮಸ್ತೆ, ನಾನು ವೀಣಾ GM, ಚಿತ್ರದುರ್ಗ ಜಿಲ್ಲೆ, ಚಳ್ಳಕೆರೆ ತಾಲೂಕು. ನಾನು ಒಂದು ಚಿಕ್ಕದಾಗಿ ಶ್ರೀ ಚನ್ನಕೇಶ್ವರ ಆಗ್ರೋ ಫುಡ್ ಇಂಡಸ್ಟ್ರಿ ಅನ್ನೋದೊಂದು ಸಣ್ಣದಾಗಿ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿಕೊಂಡು ಮಾಡ್ತಾ ಇದ್ವಿ. ನನಗೆ ಇನ್ನೂ ಸ್ವಲ್ಪ ಬಿಸ್ನೆಸ್ ಡೆವಲಪ್ಮೆಂಟ್ಗೆ, ಇನ್ನೂ ನನಗೆ ಅದನ್ನ ಡೆವಲಪ್ ಮಾಡೋದಕ್ಕೆ, ಎನ್ಲಾರ್ಜ್ ಮಾಡೋದಕ್ಕೆ ಇನ್ನೂ ಸ್ವಲ್ಪ ನನಗೆ ಬೇಕಿತ್ತು, ಮಾಹಿತಿ ಬೇಕಿತ್ತು, ಇನ್ನೂ ವಿಷಯ ತಿಳ್ಕೊಬೇಕಿತ್ತು. ನಾನಿನ್ನೂ ಎಕ್ಸ್ಪೆಂಡ್ ಮಾಡಬೇಕಂದ್ರೆ ನಾನಿನ್ನೂ ಎಲ್ಲಿಗೆ ಹೋಗಬೇಕು ಅನ್ನೋದೊಂದು ಡೌಟ್ ಇತ್ತು ನನಗೆ. NRLM ಅವರು ಸೆಲೆಕ್ಟ್ ಮಾಡಿ ಈ ಉನ್ನತಿದಲ್ಲಿ ಸ್ಕಿಲ್ ಸೆಂಟರಲ್ಲಿ ನಿಮಗೆ ಹಿಂಗೆ ಯಾರು ಮಹಿಳೆ ಓನಾಗಿ ಅಂದರೆ ಬಿಸ್ನೆಸ್ ಮಾಡ್ತಿರ್ತಾರೋ ಅವ್ರಿಗೆ ಮಾಹಿತಿ ಕೊಡ್ತಿದ್ದಾರೆ, ಅವ್ರಿಗೆ ಸ್ಕಿಲ್ನ ಕಲಿಸ್ತಿದ್ದಾರೆ ಅಂತ ನನಗೆ NRLM ಅವರು ಸೆಲೆಕ್ಟ್ ಮಾಡಿ ಉನ್ನತಿ ಸ್ಕಿಲ್ ಸೆಂಟರ್ಗೆ ಕಳಿಸ್ಕೊಟ್ರು. ನಾನು 7 ದಿನದ ತರಬೇತಿಗೆ ಬಂದಿದ್ದೆ. ಇವತ್ತಿಗೆ 5 ಡೇಸ್ ಆಗಿದೆ. ಆ್ಯಕ್ಚುಲಿ ನಾನು ಶೆಡ್ಯೂಲ್ ಇದ್ದಿದ್ದೆ 4 ಡೇಸ್ಗೆ ಅಂತ ಬಂದಿದ್ದೆ. ನಾನು ಆ್ಯಕ್ಚುಲಿ ನನಗೆ ಚಿಕ್ಕ ಮಗು ಇದೆ, ಹಂಗಾಗಿ ಸಾಕು ನೋಡೋಣ ಅನ್ನೋ ಥರ ಬಂದಿದ್ದೆ ನಾನು. ಇವತ್ತು 5 ದಿನ ಆಗೋಯ್ತು ಆಗಲೇ. ನನಗೆ ಹೋಗಬೇಕು ಅಂತ ಅನ್ನಿಸ್ತಾನೂ ಇಲ್ಲ. ನನಗೆ ಇನ್ನೂ ತಿಳ್ಕೊಬೇಕು, ಇವ್ರಿನ್ನೂ ಏನು ಹೇಳ್ಕೊಡ್ಬೋದು, ಪ್ರತಿಯೊಂದು ಹೊಸದು ಕಲಿತಾ ಇದ್ದೀನಿ ನಾನು. ಇವ್ರದ್ದು ಎಷ್ಟು ಉತ್ಸಾಹ ಇದೆ ಅಂತ ಅಂದರೆ, ನಾವು ಕೇಳೋರು ಟೈರ್ಡ್ ಆಗ್ತಾ ಇದ್ದೀವಿ. ಅವ್ರು ಬರ್ತಿರೋರು ಏನು ಬೆಳಗ್ಗೆ 8:30 ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, ನೈಟ್ 8:30ವರೆಗೂ ಕ್ಲಾಸ್ ಇದ್ರು ಕೂಡ ಅವ್ರು ಅಷ್ಟೇ ಖುಷಿಯಿಂದ ನಮಗೆ ಪಾಠ ಮಾಡ್ತಿರ್ತಾರೆ. ನಾವು ಆ್ಯಕ್ಚುಲಿ ಪಾಠ ಮಾಡೋರು ಆರಾಮಾಗಿರ್ತಾರೆ. ನಮ್ಮ ಮುಖ ಸಪ್ಪೆ ಆದ ತಕ್ಷಣ ಪ್ಲೇ ಮಾಡಿಸ್ತಾರೆ, ನಮಗೆ ಆ್ಯಕ್ಟಿವಿಟಿ ತೋರಿಸ್ತಾರೆ. ನಮ್ಮ ಇಡೀ ಗಮನನ, ನಮ್ಮ ಕ್ಯೂರಿಯಸ್ನ ಅವ್ರ ಕಡೆಗೆ ಎಳ್ಕೊಂಡು ನಮಗೆ ಇವ್ರು ಇನ್ನೂ ಕಲೀಲಿ ಅಂತೇಳಿ ನಮ್ಮಲ್ಲಿ ತುಂಬ ಇಂಟ್ರೆಸ್ಟಿಂದ ಪ್ರತಿಯೊಂದು ವಿಷಯನೂ ಹೇಳ್ಕೊಡ್ತಿದ್ದಾರೆ. ನಂದು ಏನು ಸ್ವಲ್ಪ ಇಲ್ಲಿ ಬಂದು ಏನು ನಾನು ಕಲ್ತಿದ್ದೀನಿ, ನಾನು ಏನು ಚೇಂಜ್ ಮಾಡ್ಕೋತೀನಿ ಅಂದರೆ, ಕೆಲವಿತ್ತು ಈ ಬಿಸ್ನೆಸ್ ಅಂದರೆ ಸ್ವಲ್ಪ ಬ್ಯುಸಿ ಟೈಮು, ಕೆಲವೆಲ್ಲ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇರಲ್ಲ. ಈ ಎಷ್ಟು ಹಣ ಬರ್ತಿದೆ, ಎಷ್ಟು ಹೋಗ್ತಿದೆ ಅನ್ನೋದು ಮ್ಯಾನೇಜ್ಮೆಂಟ್ ನಾನು ತಲೆನೇ ಕೆಡಿಸ್ಕೊಂಡಿರಲಿಲ್ಲ. ಅದ್ರ ಬಗ್ಗೆ ಟೀಚರ್ಸ್ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ, ಇಲ್ಲ ನೀನು ಹೆಂಗೆ ಬಿಸ್ನೆಸ್ ಮಾಡ್ತೀಯ ಅನ್ನೋದಕ್ಕಿಂತ ನೀನು ಹಣನ ಹೇಗೆ ಉಳಿಸ್ತಿದ್ಯಾ, ಅದರಿಂದ ಹೇಗೆ ನೋಡ್ಕೊಂಡು ಹೋಗ್ತಿದ್ದೀರಾ, ಹೇಗೆ ಹಣನ ಬ್ಯಾಲೆನ್ಸ್ ಮಾಡ್ತಿದ್ದೀರಾ ಅನ್ನೋದೇ ವಿಷಯ. ನಾನು ಬರೀ ಬಿಸ್ನೆಸ್ ಮಾಡೋದು ದೊಡ್ಡದಲ್ಲ, ಅದನ್ನು ಉಳಿಸ್ಕೊಂಡು ಹಿಗ್ಗಿಸೋದು ದೊಡ್ಡದು ಅಂತ ಹೇಳ್ಕೊಟ್ರು. ನಾನು ಇಲ್ಲಿಂದ ಟ್ರೈನಿಂಗ್ ಮುಗಿಸ್ಕೊಂಡು ಹೋದ ತಕ್ಷಣ ಫಸ್ಟು ನಾನು ಲೆಕ್ಕ ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಕಷ್ಟ ಆಗ್ಬೋದು, ಹೇಳ್ಕೊಟ್ಟಿದ್ದಾರೆ. ನನ್ನ ಪ್ಲ್ಯಾನಿಂಗ್ ಮಾಡ್ತೀನಿ, ಹಣ ಹೇಗೆ ಖರ್ಚು ಮಾಡಬೇಕು, ನಂದು ಏನು ಪ್ರಾಡಕ್ಟ್ ಬಂತು ಹೋಯ್ತು ಅನ್ನೋದನ್ನ ನಾನು ಲೆಕ್ಕ ಬರೆಯೋದನ್ನ ಸ್ಟಾರ್ಟ್ ಮಾಡ್ತೀನಿ. ಸ್ವಚ್ಛತೆ ಬಗ್ಗೆ ಹೇಳಿದ್ದಾರೆ, ನಮ್ಮ ಎಮೋಷನ್ಸ್ನ ಕಂಟ್ರೋಲ್ ಮಾಡೋದೇ ಹೇಳ್ಕೊಟ್ಟಿದ್ದಾರೆ. ಮತ್ತು ನಾನು ಇಲ್ಲಿ ಗಮನಿಸ್ತೀನಿ, ಎಲ್ಲರೂ ಇಂಗ್ಲೀಷಲ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇರ್ತಾರೆ. ಅದು ನಿಜವಾಗ್ಲೂ ಬಿಸ್ನೆಸ್ಗೆ ಲ್ಯಾಂಗ್ವೇಜ್ ಕೂಡ ತುಂಬ ಇಂಪಾರ್ಟೆಂಟ್. ನಾವು ಬರೀ ಕರ್ನಾಟಕದಲ್ಲಿ ಅಷ್ಟೇ ಬಿಸ್ನೆಸ್ ಮಾಡಲ್ಲ, ಎಕ್ಸ್ಪಾಂಡ್ ಹೊರ್ಗಡೆನೂ ಮಾಡ್ತೀವಿ ನಾವು. ಕನ್ನಡದಲ್ಲಿ ಒಂದೇ ಕೇಳೋದು, ಬಟ್ ಹೊರ್ಗಡೆ ಲ್ಯಾಂಗ್ವೇಜ್ ಕೂಡ ತುಂಬ ಇಂಪಾರ್ಟೆಂಟು. ಅವರು ಹೇಗೆ ಮಾತಾಡಬೇಕು, ನಾವು ನಮ್ಮ ಕಸ್ಟಮರ್ಸ್ನ ಹೇಗೆ ಕನ್ವಿನ್ಸ್ ಮಾಡಬೇಕು, ಇಲ್ಲಿಂದ ಅಲ್ಲಿವರೆಗೂ ಕೂಡ ಹೇಳ್ಕೊಟ್ಟಿದ್ದಾರೆ. ತುಂಬ ಖುಷಿ ಇದೆ ನನಗೆ ಇಲ್ಲಿ ಬಂದಿರೋದಕ್ಕೆ. ಹೋಗೋ ಪ್ಲ್ಯಾನ್ ಇತ್ತು, ಬಟ್ ಕಂಪ್ಲೀಟ್ 8 ಡೇಸ್ನು ನಾನು ಕಂಪ್ಲೀಟ್ ಮಾಡ್ಕೊಂಡೇ ಹೋಗ್ತೀನಿ. ಯಾಕಂದರೆ ನನಗೆ ಅದನ್ನ ನಿಲ್ಸಕ್ಕೆ ಆಗ್ತಾ ಇಲ್ಲ. ನನಗೆ ಕ್ಯೂರಿಯಸ್ ಇದೆ, ನಾಳೆ ಏನು ಮಾಡ್ತಾರೆ, ನಾಳೆ ನಾನು ಏನು ಹೊಸದನ್ನ ಕಲಿತಿದ್ದೀನಿ ಅನ್ನೋದು ನನಗೆ ತುಂಬ ಕ್ಯೂರಿಯಸ್ ಇದೆ. ನಾನು 8 ದಿನನೂ ಮುಗಿಸ್ಕೋತೀನಿ. ನಾನು ಕಲ್ತಿದ್ದೀನಿ, ನನಗಿದ್ರಿಂದ ಖಂಡಿತ ಒಳ್ಳೇದಾಗಿದೆ. ಇಂಪ್ರೂವ್ ಮಾಡ್ಕೋತೀನಿ, ಕೆಲವನ್ನ ತಿಳ್ಕೊಂಡಿದ್ದೀನಿ ಹೊಸದಾಗಿ. ಆದ್ದರಿಂದ ನಾನು NRLMಗೆ ಮತ್ತು ಯುನಿಸಿಸ್ಗೆ, ಉನ್ನತಿಗೆ ನಾನು ಈ ಮೂಲಕ ಧನ್ಯವಾದ ಹೇಳ್ತೀನಿ.